ಸರ್ ಮತ್ತೆ ಇದು ಬ್ರೇಸ್ಲೆಟ್ ಕಾವ್ಯ ಅವ್ರ ಮನೇಲಿ ಕೊಟ್ಟಿರೋದು ಇನ್ನೂ ಬಿಚ್ಚೇ ಇಲ್ಲ. ಅದನ್ನೆಲ್ಲ ಆಕ್ಚುಲಿ ಸುಮಾರು ರೀಲ್ಸ್ ಅಲ್ಲ ಇನ್ನೂ ನಮ್ಮ ಗಿಲ್ಲಿಯಣ್ಣ ಇನ್ನೂ ನೋಡಿ ಕಾವ್ಯ ಅವ್ರ ಮನೇಲಿ ಕೊಟ್ಟಿರೋದು ಇದನ್ನ ಬಿಚ್ಚೇ ಇಲ್ಲ ಅಂತ. ಏನ್ ಆ ಕನೆಕ್ಷನ್ ಏನ್ ಆ ಎಮೋಷನ್ ಏನ್ ನಿಮ್ಗೆ? ಏನಿಲ್ಲ, ನಾನು ಹಾಕೊಂಡಿದ್ದೀನಿ, ಗಿಫ್ಟ್ ಆಗಿ ಕೊಟ್ಟಿರೋದಲ್ವಾ, ಹಾಕೊಂಡಿದ್ದೀನಿ. ಓಕೆ ಸರ್, ಅಂದ್ರೆ ನಾನು ಆ ಪ್ರಶ್ನೆ ಕೇಳಲ್ಲ, ನಮಗೆ ಕಾಣಿಸಿರೋದು ಪ್ಯೂರ್ ಫ್ರೆಂಡ್ಶಿಪ್ ಅಂತಾನೆ. ಬಟ್ ಸ್ಟಿಲ್ ಜನಗಳಿಗೆ ಒಂದು ಥಾಟ್ ಇದೆ, ಅಂದ್ರೆ ಇವರಿಬ್ರು ಜೋಡಿ ಆದ್ರೆ ಚೆನ್ನಾಗಿರುತ್ತಲ್ವಾ ರಿಯಲ್ ಲೈಫ್ ಅಲ್ಲಿ ಏನೋ ತರ. ಸೊ ಚಾನ್ಸಸ್ ಇದೆಯಾ ಏನಾದ್ರು ಗಿಲ್ಲಿಯವರಿಗೆ ಏನಾದ್ರು ಲವ್ ಆಗಿತ್ತಾ ಒಳಗಡೆ? ಇಲ್ಲ, ಆ ಚಾನ್ಸಸ್ ಇಲ್ಲ ಅನ್ಸುತ್ತೆ ಅಣ್ಣ ಜೋಡಿ ಆಗೋದು ಅದೆಲ್ಲ. ಯಾಕಂದ್ರೆ ಫ್ರೆಂಡ್ ಆಗಿರೋ ಫ್ರೆಂಡ್ ಆಗಿರೋ ಅಂದ್ರೆ ಅವ್ರ ಪ್ರೀತಿ ಆಸೆ ಪಡೋದು, ಅಂದ್ರೆ ಅವ್ರು ಅಷ್ಟೊಂದು ಕನೆಕ್ಟ್ ಆಗ್ಬಿಟ್ಟು ಅಷ್ಟೊಂದು ನೋಡ್ತಾರೆ, ಆಸೆ ಪಡೋದು ಅದೆಲ್ಲ ತಪ್ಪಿಲ್ಲ ಅಣ್ಣ. ಗೊತ್ತಿಲ್ಲ, ಅದು ಫ್ರೆಂಡ್ ಆಗಿ ಕಂಟಿನ್ಯೂ ಆದ್ರೆ ಚಂದ. ಓಕೆ, ಈಗ 50 lakhs ಬಿಗ್ ಬಾಸ್ ಇಂದ ಬಂದಿದ್ದು, 10 ಲಕ್ಷ ಸುದೀಪ್ ಅವ್ರು ಕೊಟ್ಟರು. ಬೇರೆ ಏನಾದ್ರು ಬಹುಮಾನ ಬಂದಿದೆ ಸರ್ ನಿಮಗೆ? ಕಾರ್ ಬಂದಿದೆ, ಸೊ ಕಾರ್ ಸಿಗ್ತಾ ನಿಮಗೆ? ಕಾರು ಇಲ್ಲ, ಸುದೀಪ್ ಅಣ್ಣ ಅವಾಗ್ಲೇ ಕರೆದ್ಬಿಟ್ಟು ಅವ್ರು ಹೇಳಿದ್ಮೇಲೆ ಅವಾಗ್ಲೇ ಮನೆಗೆ ಕರೆದ್ರು, ಚೆಕ್ ಕೊಟ್ರು, ಎಲ್ಲ ಆಯ್ತು. ಇದು ಬರುತ್ತೆ ಬಿಗ್ ಬಾಸ್ ಮತ್ತೆ ಕಾರ್ ಎಲ್ಲ ಬರ್ಬೇಕಿನ್ನು? ಬರುತ್ತೆ. ಏನ್ ಸರ್ ಏನ್ ಪ್ಲಾನ್ಸ್ ಇದೆ ಆಕ್ಚುಲಿ? ಅದೇ ನನ್ಗೆ ಇಷ್ಟ, ಅದೇ ಹೇಳಿದ್ನಲ್ಲ, ಜಮೀನ್ ಮಾಡ್ಬೇಕು, ವ್ಯವಸಾಯ ಅಂದ್ರೆ ಜಮೀನ್ ಒಂದು ಫಾರ್ಮ್ ಹೌಸ್ ತರ ಮಾಡ್ಬೇಕು, ಜಮೀನ್ ತಗೋಬೇಕು ಅಂತ ಆಸೆ. ಸರ್ ಆಕ್ಚುಲಿ ಬಹುತೇಕ ನಿಮ್ಮ ಆಕ್ಚುಲಿ ಫ್ಯಾನ್ಸ್ಗಳಿಗೆ ಇರುವಂತಹ ಆಸೆ ಏನು ಅಂತಂದ್ರೆ, ಇಲ್ಲಿವರೆಗೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದೆ, ಇವಾಗ ಮತ್ತೆ ಯಾವುದೋ ಒಂದು ಕಾಮಿಡಿ ಶೋ ಹೋಗೋದು ಅಥವಾ ಆ ಥರ ಚಿಕ್ಕ ಏನಾದರೂ ಒಂದು ಸಣ್ಣದಾಗಿ ಮಾಡೋದನ್ನ ಬಿಟ್ಟು ಅವ್ರು ದೊಡ್ಡದಾಗಿ ಏನಾದರೂ ತುಂಬ ಒಂದು ದೊಡ್ಡ ಸ್ಟೆಪ್ ಇಡಬೇಕು ಮುಂದಕ್ಕೆ, ದೊಡ್ಡದೇನಾದ್ರು ಅಟೆಂಪ್ಟ್ ಮಾಡಬೇಕು, ಆ ಥರದೊಂದು ಪೊಟೆನ್ಷಿಯಲ್ ಇದೆ ಅವರಲ್ಲೊಬ್ಬ ರೈಟರ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ. ತುಂಬಾ ದೊಡ್ಡದಾಗಿ ಏನಾದ್ರು ಇಂಡಸ್ಟ್ರಿಗೂ ಅದು ಒಳ್ಳೆ ರೀತಿಯಲ್ಲಿ ಅಂದ್ರೆ ಒಂದು ಸಕ್ಸಸ್ ಸಿಗೋ ತರ ಏನಾದ್ರು ಮಾಡ್ಬೇಕು ಅನ್ನೋ ಥಾಟ್ ಇದೆ. ಆಕ್ಚುಲಿ ನಿಮ್ಮ ಥಾಟ್ ಏನು? ಆಕ್ಚುಲಿ ಏನ್ ಮಾಡ್ಬೇಕು ಅಂತಿದ್ದೀರಾ? ಅದೇ ಚೆನ್ನಾಗಿ ನೀವು ಎಲ್ರೂ ಬಂದು ಕೇಳ್ತಿರೋ ಕ್ವಶನ್, ಕಾಮನ್ ಕ್ವಶನ್ ಆಗ್ಬಿಟ್ಟೈತೆ ಅಣ್ಣ. ಅದೇ ನನಗೆ ಗೊತ್ತಿಲ್ಲ, ನೆಕ್ಸ್ಟ್ ಒಂದಷ್ಟು ದಾರಿಗಳು ಓಪನ್ ಆಗ್ಬಿಟ್ಟು, ಒಂದಷ್ಟು ಬಾಗಿಲುಗಳು ಓಪನ್ ಆಗ್ಬಿಟ್ಟವೆ. ಯಾವ ಬಾಗಿಲಲ್ಲಿ ಹೋಗ್ಬೇಕು, ಇಲ್ಲೂ ಈ ಬಾಗಿಲಲ್ಲಿ ಹೋದ್ರೆ ಏನಾಗುತ್ತೆ, ಇಲ್ಲೋದ್ರೆ ಏನಾಗುತ್ತೆ, ಇಲ್ಲೋದ್ರೆ ಇದು ಈ ಕನ್ಫ್ಯೂಷನ್ನೇ ನನಗೆ ಇನ್ನೂ ಕಾಡ್ತಾ ಇರೋದು. ಯಾವ ನೆಕ್ಸ್ಟ್ ಸ್ಟೆಪ್ ಏನ್ ಇಡಬೇಕು, ಹುಷಾರಾಗಿ ಇಡಬೇಕು. ಬಟ್ ಇಂಥದ್ದೇ ಥಾಟ್ ಅಂತ ಏನಿಲ್ವ? ಆಫರ್ ಹೆಂಗ್ ತಗೊಳ್ಳೋದು, ಹೆಂಗ್ ಮಾಡೋದು, ಏನು ಇನ್ನೂ ಓಡ್ತಾನೆ ಇದೆ ತಲೆಯಲ್ಲಿ. ಓಕೆ, ಮತ್ತೆ KVN ಇಂದ ಮತ್ತೆ ಯೋಗರಾಜ್ ಭಟ್ ಸರ್ ಕಡೆಯಿಂದ ಆಫರ್ ಎಲ್ಲ ಬಂದಿದೆ ಸಿನಿಮಾಗೆ ಅಂತ ಹರಿದಾಡ್ತಾ ಇದೆ ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ. ಆಫರ್ ಆತರ ಏನು ಬಂದಿಲ್ಲ, ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದಾರೆ ಸರ್ ಆ ಥರ? ಇಲ್ಲ. ಏನು ಸಿನಿಮಾ ಆಫರ್ ಎಲ್ಲ ಅದು ಬಂದಿಲ್ಲ? ಮಾಮೂಲಿ ಫೋನ್ ಮಾಡಿ ಹಿಂಗೆ ನೆಕ್ಸ್ಟ್ ಹಿಂಗೆ ನಡೀತೈತೆ, ಹಿಂಗೆ ಮಾಡ್ತಾ ಇದೀವಿ ಅಂತ ಸುಮ್ಮನೆ ಅಷ್ಟು ಫೋನ್ಗಳು ಬಂದವೆ. ಅದು ಅದೇ ಕಾರ್ಯರೂಪಕ್ಕೆ ಬರಬೇಕು ಅಂದ್ರೆ ಇನ್ನೂ ಹೋಗ್ಬೇಕಲ್ಲ. ಆಮೇಲೆ ಈ ಬಿಸಿಲು, ಈ ಈಟಲ್ಲಿ ಅಂದ್ರೆ ಈ ಹುಮ್ಮಸ್ಸಲ್ಲಿ ಒಪ್ಕೊಬಿಟ್ಟು ಹೆಜ್ಜೆ ಇಡೋಕ್ಕೂ ಆಗೋದಿಲ್ಲ. ಓಕೆ, ಈಗ ನೀವು ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಸಾಕಷ್ಟು ಜನ ಪೋಸ್ಟ್ ಎಲ್ಲ ಹಾಕೊಂಡ್ರು. ಕಾವ್ಯ ಅವರು ಪೋಸ್ಟ್ ಹಾಕೊಂಡ್ರು, ಅಭಿಷೇಕ್ ಅವ್ರು ನಿಮ್ಮ ಪರವಾಗಿ ಮಾತಾಡಿದ್ರು, ಸೂರಜ್ ಅವರಂತೂ ಆಕ್ಚುಲಿ ಅವ್ರು ಫಸ್ಟ್ ಆಚೆ ಬಂದಾಗಲೂ ತುಂಬಾ ಪಾಸಿಟಿವ್ ಆಗಿ ಮಾತಾಡಿದ್ರು, ಆಗ್ಲೇ ಹೇಳಿದ್ರು ಅವರೇ ವಿನ್ನರು ಅಂತೆಲ್ಲ. ಸೊ ಅವ್ರ ಪ್ರೀತಿ ಎಲ್ಲ ನೋಡುವಾಗ ನಿಮಗೆ ಏನ್ ಅನ್ಸುತ್ತೆ? ಕಾವ್ಯ ಅವರು, ಸೂರಜ್ ಅವರು ಎಲ್ರು ಅಂದ್ರೆ ಅವ್ರು ಖುಷಿ ಪಟ್ಟಿದ್ರು. ಅಭಿಷೇಕ್ ಅವರು ತುಂಬಾ ಹಿಂದೆ ಅವರು ಔಟ್ ಆಗಿ ಬಂದ್ರು ಗಿಲ್ಲಿ ವಿನ್ ಆಗ್ತಾರೆ, ಟ್ಯಾಲೆಂಟ್ ಇದೆ ಅವ್ರಿಗೆ ಅಂತ. ಈಗ ಬಡವರು ವಿಷಯ ಬಂದ, ಬಡವರ ಮುಖವಾಡ ಅಂತ ಬಂದಾಗ ಅವರು ನಿಮ್ ಪರವಾಗಿ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಅಭಿಷೇಕ್ ಅವರು ಅವರೆಲ್ಲ ವಿಡಿಯೋ ಎಲ್ಲ ಮಾಡಿದ್ದಾರೆ, ಅವ್ರ ಟ್ಯಾಲೆಂಟ್ ಇಂದಾನೆ ಬಂದಿರೋದು, ಸುಮ್ನೆ ಅಲ್ಲ ಅಂತ. ಸೊ ಏನ್ ಹೇಳ್ತೀರಾ ಅವ್ರಿಗೆಲ್ಲ? ಇಲ್ಲ ಅಣ್ಣ, ಅಭಿ ಅಣ್ಣ ನಿಜವಾಗ್ಲೂ ಸಖತ್ ಒಳ್ಳೆ ವ್ಯಕ್ತಿ ಅಣ್ಣ. ಆ ವಿಷಯದಲ್ಲಿ ಕೆಲವೊಂದು ಇದರಲ್ಲಿ ಸರಿ ಅನ್ನೋದ್ರ ಕಡೆ, ನ್ಯಾಯದ ಕಡೆ ಅಂದ್ರೆ ಒಂದು ಅವ್ರಿಗೆ ಸರಿ ಅನ್ಸಿದ್ರೆ ನಿಂತ್ಕೋತಾರೆ ಅಣ್ಣ ಅದ್ರ ಕಡೆ, ಇದು ಸರಿ ಅಂತ. ಅದೊಂದು ಸೂರಜಣ್ಣ ಬಂದು, ಸೂರಜಣ್ಣ ಹೆಂಗೆ ಅಂದ್ರೆ ಅಣ್ಣ, ಈಗ ಅವ್ರು ಯಾರ ಮೇಲೂ ಬ್ಲೇಮ್ ಮಾಡಲ್ಲ. ಅವ್ರ ಆಟ ಇನ್ನೊಂದು ಬೇರೆಯವರಿಂದ ಎಫೆಕ್ಟ್ ಆಯ್ತದೆ ಅಂತನೋ ಅವ್ರು ಬೇರೆಯವ್ರ ಮೇಲೆ ಹಾಕಲ್ಲ. ಈಗ ನನ್ನ ಆಟ ಏನಾದ್ರು ನಾನು ಈ ಮನೆಯಿಂದ ಆಚೆ ಹೋದ್ರೆ ನಾನೇ ಅದಕ್ಕೆ ಕಾರಣ, ಬೇರೆ ಯಾರು ಅಲ್ಲ ಅನ್ನೋ ವ್ಯಕ್ತಿ ಅವರು. ಆತರ ಬೇರೆಯವ್ರ ಮೇಲೆ ತಪ್ಪೋರ್ಸಲ್ಲ ಅವರು. ಕಾವ್ಯ ಮಾಮೂಲಿ ಗೊತ್ತಾಗ ಕಾವ್ಯ. ಮತ್ತೀಗ ಇವರು ರಘು ಸರ್ ಆಕ್ಚುಲಿ ಒಂದು ಚಪಾತಿ ಇನ್ಸಿಡೆಂಟ್ ಆಗುತ್ತೆ, ಅದು ಫುಲ್ ನೆಗೆಟಿವ್ ಆಗಿತ್ತು ಅವ್ರಿಗೆ. ನೀವು ಚಪಾತಿ ಒಂದು ತುತ್ತು ಕೇಳಿದಾಗ ಕೊಟ್ಟಿಲ್ಲ ಅಂತ, ಅಂದ್ರೆ ಆ ಟೈಮಲ್ಲಿ ಫುಲ್ ಅವ್ರ ಮೇಲೆ ಗರಂ ಆಗಿದ್ದಂತಹ ಟೈಮ್ ಅದು ಆಕ್ಚುಲಿ. ಸೊ ಅದೆಲ್ಲ ಗೊತ್ತಾಯ್ತಾ ನಿಮ್ಗೆ? ಟ್ರಾಲ್ ಆ ಥರ ಆಗಿದ್ದು ಅದು ಗೊತ್ತಿರಲ್ಲ, ಫುಲ್ ನೆಗೆಟಿವ್ ಆಗಿದ್ದು. ನೀವು ಚಪಾತಿ ಒಂದು ನಮ್ಗೆ ಗಿಲ್ಲಿ ಅಣ್ಣ ಕೇಳಿದಾಗ ಕೊಟ್ಟಿಲ್ಲ ಅಂತ. ಬಟ್ ಅವ್ರಿಗೆ ಆಮೇಲೆ ಹೋಗ್ತಾ ಹೆಂಗ್ ಮನವರಿಕೆ ಆಯ್ತು ಅವ್ರಿಗೆ, ನೀವು ಒಳ್ಳೆ ಮನುಷ್ಯ ಅಥವಾ ನನ್ನ ಫ್ರೆಂಡ್ ಇವನು ಅಂತ ಹೆಂಗ್ ಅನ್ನಿಸ್ತು? ಸ್ಟಾರ್ಟಿಂಗ್ ಅಷ್ಟೇ ನಾನು ಕಾಲು ಎಳಿದು ರೇಗಿಸೋದು ಎಲ್ಲ ಮಾಡುವೆ. ಚಪಾತಿ ಇನ್ಸಿಡೆಂಟ್ ಅಷ್ಟೇ, ನನಗೂ ಹೊಟ್ಟೆ ಸಿಕ್ಕಿದ್ದು ಕೇಳಿದೆ. ಅವರು ಎಲ್ಲ ತಮಾಷೆ ಕೇಳ್ತಾನಂತಾನೇನೋ ಕೊಟ್ಟಿರಲಿಲ್ಲ ಅಷ್ಟೇ. ಅದು ಹೊರಗಡೆ ಹಿಂಗಾಗಿದೆ ಅಂದ್ರೆ ಅದೇ ಕಾರಣ. ಪ್ರೀತಿ ಅಷ್ಟು ಇಷ್ಟಪಡ್ತಿದ್ರು ಅಂದ್ರೆ ಅದು ಅಷ್ಟೊಂದು ಯೋಗ್ಯತೆ ಐತಾ ಇಲ್ವಾ ಅನ್ನಿಸ್ಬಿಡ್ತದೆ ಒಂದ್ಸತಿ ನನಗೆ. ಓಕೆ, ಈಗ ಚಿಕ್ಕವ ದೋಸೆ ಕೊಡು, ಮತ್ತೆ ಚಟ್ನಿ ಕೊಡು, ಅದೆಲ್ಲ ಆ ಹಾಡಿರ್ಬೋದು. ಮತ್ತೆ ನಾಯಿ ಹೊಡೆಯಬೇಕು ಒಂದು ಕೋಲು, ಆ ಥರ ಸ್ಪಾಂಟೇನಿಯಸ್ ಆಗಿ ಹಾಡುಗಳನ್ನ ನೀವು ಕ್ರಿಯೇಟ್ ಮಾಡಿದ್ರಿ. ಮತ್ತೆ ಇಲ್ಲೇ ಇದ್ರೆ ಆನಂದ, ಮನೆಗೆ ಹೋದ್ರೆ ಗೋವಿಂದ. ಆ ಸ್ಪಾಂಟೇನಿಟಿ ಅಂದ್ರೆ
ಏನೋ ಒಂದು ಸ್ಕ್ರಿಪ್ಟ್ ಅಂತ ಕೊಟ್ಟಾಗ ಗಿಲ್ಲಿಯವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು, CL ನೋಡಿದ್ವಿ. ಬಟ್ ರಿಯಲ್ ಲೈಫಲ್ಲೂ ಆ ಥರ ಸ್ಪಾಂಟೇನಿಟಿ ಇದೆ ಗಿಲ್ಲಿಯವರಲ್ಲಿ. ಅವ್ರು ಆ ಸಂದರ್ಭಕ್ಕೆ ತಕ್ಕ ಹಾಗೆ ಸಿಚುವೇಶನ್ಸ್ ತಕ್ಕ ಹಾಗೆ ಡೈಲಾಗ್ ಹೊಡಿತಾರೆ, ಪಂಚ್ ಹೊಡಿತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹೆಂಗೆ ಬರುತ್ತೆ ಅದೆಲ್ಲ ನಿಮಗೆ ಆ್ಯಕ್ಚುಲಿ? ಅದೇ ನಾನು ಮುಂಚೆಯಿಂದನೂ ಅದೊಂದು, ಈಗ ನಾ ಫ್ರೆಂಡ್ ಸರ್ಕಲ್ ಹಂಗೆ ಇತ್ತು. ಈಗ ನಾನು ಒಬ್ಬನೇ ಆ ಥರ ಆ ಥರ ಹಂಗಾಗಕ್ಕಾಗಲ್ವಲ್ಲ. ಈಗ ಫ್ರೆಂಡು ನನ್ನ ಸರ್ಕಲ್ ಏನಿತ್ತು, ನಾನು ಸ್ಕೂಲಿಂದ ಬಂದಾಗಿಂದನೂ ಸೇಮು. ಈಗ ಒಳಗಡೆ ನಾನು ಹೆಂಗಿದ್ದೆ, ನನ್ನಂಥವ್ರು ಒಂದು 4-5 ಜನ ನನ್ನ ಜೊತೆ ಸೇರಿದವರೆಲ್ಲ ಆಲ್ಮೋಸ್ಟ್ ಹಂಗೆ ಇದ್ರು ಸ್ಕೂಲ್ ಟೈಮಲ್ಲೆಲ್ಲ. ಅದೆಲ್ಲ ಹಂಗೆ ಕ್ಯಾರಿಯಾಗಿ ನಾನು ಒಳಗಿದ್ದಾಗಲೂ ಅದು ಕನೆಕ್ಟ್ ಆಗ್ಬಿಡುತ್ತೆ ಅಷ್ಟೇ. ನಾನು ಅಲ್ಲಿ ಮಾತಾಡೋದು ಅದೇ ಕ್ಯಾಮ್ರಾ ಎಲ್ಲ ಮರ್ಬಿಟ್ಟು ಜೀವಿಸ್ಬೇಕು. ಸುದೀಪ್ ಒಂದು ಮಾತು ಹೇಳಿದ್ರು, ಅವ್ರು ಜೀವಿಸ್ಬೇಕು. ಮನೆ ಒಳಗಡೆ ನೀವು ನಿಮ್ಮ ಆಟ ಎಲ್ರಿಗೂ ಅವ್ರಿಗೆ ಗೊತ್ತಾಗ್ಬೇಕಂದ್ರೆ ನೀವು ಜೀವಿಸ್ಬೇಕು ಒಳಗಡೆ ಅಂತ. ಜೀವಿಸ್ಬೇಕು ಮೇಯ್ನು, ಅವಾಗಲೇ ಅದೆಲ್ಲ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.